ಎಲ್ಲರಿಗೂ ನಮಸ್ಕಾರ. ನಿಮ್ಮ ದಿವ್ಯಾ ಜಯಾನಂದ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನನ್ನ ಚಿಕ್ಕ ತಂಗಿನ ಕರ್ಕೊಂಡು ಹೊರಟಿದ್ದು ನನ್ನ ಕಸಿನ್ ಸಿಸ್ಟರ್ ಎಂಗೇಜ್ಮೆಂಟ್ಗೆ. ಅದು ಪಾರಿಜಾತ ಹೋಟೆಲಲ್ಲಿ. ಸೊ ಪಾರಿಜಾತ ಅಂದ್ಕೂಡಲೇ ಎಲ್ಲರಿಗೂ ಏನು ನೆನಪಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ನೆನಪಾಗೋದೆ ಅಲ್ಲಿನ ಮಸಾಲೆ ದೋಸೆ. ವಾವ್ ಗುರು, ತುಂಬಾ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಹೋಗಿರೋ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ದಿನೇಶ್ ಅಣ್ಣವರು ಬನ್ನಿ ಫಸ್ಟ್ ಮಸಾಲೆ ದೋಸೆನೇ ತಿನ್ಕೊಂಡು ಹೋಗೋಣ ಅಂತ ಕರೆದಿದ್ರು ಕೂಡ, ಬಟ್ ಆ್ಯಕ್ಚುಲಿ ಬಂದಿರೋದೇ ತುಂಬ ಲೇಟಾಗಿತ್ತು ಅಂತ ಪಡ ಅಂತ ಓಡ್ಕೊಂಡು ಒಳಗೆ ಹೋದ್ವಿ. ನಾವು ಹೋಗೋದ್ರೊಳಗೆ ಆಲ್ರೆಡಿ ಎಂಗೇಜ್ಮೆಂಟ್ ಮುಗ್ದೇ ಹೋಗಿತ್ತು. ಸೊ ಇನ್ನೇನು ತಡ ಮಾಡೋದು ಬೇಡ ಅಂತ ಕಪಲ್ಸ್ ಜೊತೆ ಒಂದು ಫೋಟೋಗೆ ನಿಂತ್ಕೊಂಡ್ವಿ. ಇನ್ನು ತಡ ಮಾಡಿದರೆ ತಿಂಡಿ ಸಿಗಲ್ಲ ಅಂತ ಪಟ್ ಅಂತ ತಿಂಡಿ ಸೆಕ್ಷನ್ ಕಡೆಗೆ ಹೋಗಿದ್ವಿ. ಅಲ್ಲಿ ಆಲ್ರೆಡಿ ಎಲ್ಲರೂ ತಿಂಡಿ ತಿಂತ ಕೂತ್ಕೊಂಡಿದ್ರು ಕೂಡ. ತುಂಬ ಚೆನ್ನಾಗಿತ್ತು ತಿಂಡಿ. ಪಾರಿಜಾತ ಹೋಟೆಲಲ್ಲಿ ನನ್ನ ಬೆಸ್ಟ್ ನಿಮಗೆ ಸಜೆಸ್ಟ್ ಮಾಡೋದಾದರೆ ನಾನು ಅದು ದೋಸೆ ಐಟಮು ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ಅಲ್ಲಿನೆಲ್ಲನೂ ಫುಡ್ಡು. ಆ್ಯಂಡ್ ತುಂಬ ಖುಷಿಯಾಗಿರೋದು ಇವತ್ತು ಎಂಗೇಜ್ಮೆಂಟಲ್ಲಿ ಏನು ಅಂದರೆ ನನ್ನ ಪ್ರೀವಿಯಸ್ ಯೂಟ್ಯೂಬ್ ವೀಡಿಯೋಸನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿನ್ನ ಸಪೋರ್ಟ್ ಹಿಂಗೆ ಇರಲಿ ಅಂತ. ಅದಾದಮೇಲೆ ತಿಂಡಿ ತಿಂತ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. ನಂದಂತೂ ಮುಗಿಲೇ ಇಲ್ಲ. ಅದಾದಮೇಲೆ ತಿಂಡಿ ತಿಂತ ದಿನೇಶ್ ಅಣ್ಣ ಎಲ್ಲರೂ ಬಂದು ಮಾತಾಡ್ಲಿಕ್ಕೆ ಶುರು ಮಾಡಿದರು. ಆ್ಯಂಡ್ ನನಗನ್ಸಿದ್ದೇನು ಅಂದರೆ ಮದುವೆ ಏಜ್ಗೆ ಬಂದಮೇಲೆ ಆ್ಯಕ್ಚುಲಾಗಿ ನಾವು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡಬೇಕಿದ್ರೂ ಬುರ್ಕಾ ಹಾಕ್ಕೊಂಡೇ ಹೋಗಬೇಕೇನೋ. ಬಿಕಾಸ್ ಎಲ್ಲಿ ಕೇಳಿದ್ರು ನಿಂದು ಯಾವಾಗ ಇಂಥದ್ದೇ ಬರೋದು. ನನ್ನ ತಂಗಿ ಆಲ್ರೆಡಿ ತಿಂಡಿ ತಿಂದಿದ್ಲು. ದೆನ್ ಅದಾದಮೇಲೆ ಅವಳು ವಡಾನ ತೊಗೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಸ್ವಲ್ಪ ಹರಟೆ ಹೊಡೆಯೋಣ, ಯಾಕೆ ಅಂದರೆ ತಿನ್ನೋದು ಕರ್ಗೋಗ್ಬೇಕಲ್ಲ. ಸೊ ಹರಟೆ ಹೊಡಿತಾ ಕೂತ್ಕೊಂಡ್ವಿ. ಹರಟೆ ಹೊಡಿತಾ ನಿಮ್ಮ ಮದುವೆ ಯಾವಾಗ, ಇವ್ರ ಮದುವೆ ಯಾವಾಗ, ಅವ್ರ ಮದುವೆ ಯಾವಾಗ ಅಂತ ಎಲ್ಲ ಮಾತಾಡ್ತಾ ಕೂತ್ಕೊಂಡ್ವಿ. ಆ್ಯಕ್ಚುಲಿ ಎಂಗೇಜ್ಮೆಂಟ್ ಕಪಲ್ದು ಹೆಸರೇನು ಅಂದರೆ ಸಹನಾ ಆ್ಯಂಡ್ ದಿಲೀಪ್ ಅಂತ. ಎಂಗೇಜ್ಮೆಂಟ್ ಟೈಮಲ್ಲಿ ಹುಡುಗರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ಜಸ್ಟ್ ಬಿಕಾಸ್ ಆಫ್ ಮೇಕಪ್, ಸಾರಿ ವಗರ. ಆ್ಯಂಡ್ ನಮಗೆ ಒಂದು ಎಕ್ಸ್ಟ್ರಾ ರಿಂಗ್ ಕೂಡ ಸಿಗುತ್ತೆ, ಅದು ಗೋಲ್ಡ್. ಆ್ಯಂಡ್ ನಾವೇ ಚಾಯ್ಸ್ ಮಾಡಿರೋ ಹುಡುಗ ಆದರೆ ನಮಗೆ ಡೈಮಂಡ್ ಕೂಡ ಕೊಡಿಸ್ತಾನೆ. ಇಲ್ಲಿ ಫಂಕ್ಷನ್ನ ಮುಗಿಸ್ಕೊಂಡು ಸ್ಮಾರ್ಟ್ ಬಜಾರ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಅದು ಫ್ಲಾಪ್ ಆಗೋಯಿತು. ಅದಾದಮೇಲೆ ನಾನು ಸೀದಾ ಮನೆಗೆ ಹೋಗ್ತಾ ಇದ್ದೆ. ಆ ರಿಕ್ಷಾದಲ್ಲಂತೂ ಕರ್ಕರಿ ಸ್ಟಾರ್ಟ್ ಆಯಿತು ನನ್ನಮ್ಮಂದು. ಅದಾದಮೇಲೆ ಮನೆಗೆ ಹೋದ್ಮೇಲೆ ನಮ್ಮ ರಿಫ್ರೆಶ್ಮೆಂಟ್ ಧೃತಿ ಅವ್ರು ಸಿಕ್ಕಿದ್ರು. ಧೃತಿ ಹೆಸರೆಷ್ಟು ಮುದ್ದಾಗಿದೆ ಅಲ್ವಾ, ಅವಳು ಕೂಡ ಅಷ್ಟೇ ಮುದ್ದಾಗಿದ್ದಾಳೆ. ಕೆಲಸದಿಂದ ಬರಬೇಕಿದ್ರೆ ಎಷ್ಟೇ ಬೇಜಾರಿರಲಿ, ಎಷ್ಟೇ ನೋವಿರಲಿ, ಜಸ್ಟ್ ಅವಳ ಮುಖ ನೋಡಿದ ಕೂಡಲೇ ಆ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಅದು ವಾಪಸ್ ಬರುತ್ತೆ. ಆ್ಯಂಡ್ ಶಿ ಈಸ್ ಸೋ ಕ್ಯೂಟ್. ಬೆಳಗಿನ ಸಂಜೆ ತನಕ ನಾವು ಆ್ಯಕ್ಚುಲಿ ಇವ್ರ ಜೊತೆನೇ ಇರ್ತೀವಿ ಕೂಡ. ಎಲ್ಲರೂ ಲಿಂಬು ಸೋಡಾ ಕುಡಿದ್ರೆ ಹೆಂಗೆ ರಿಫ್ರೆಶ್ ಆಗ್ತಿರೋ ಹಾಗೆ ನಾವು ಇವರನ್ನು ನೋಡಿದ ಕೂಡಲೇ ರಿಫ್ರೆಶ್ ಆಗಿಬಿಡ್ತೇವೆ. ಸೊ ಇದು ನನ್ನ ಇವತ್ತಿನ ಬ್ಲಾಗ್ ವಿಡಿಯೋ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಂಗಾರೆ ಹಾಪ ಅಲ್ಲ.